ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ನೋಡಿ ಕೆಸೆಟ್ ಮತ್ತು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್, ಜಸ್ಟ್ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲ, ಡಿಗ್ರಿ ಕಾಲೇಜಿನಲ್ಲಿ ಇರತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡೋಣ. ಯಾವುದ್ರ ಬಗ್ಗೆ ಅಂದರೆ ಕೆಸೆಟ್ ಮೊದಲಾಗುತ್ತಾ ಅಥವಾ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಮೊದಲಾಗುತ್ತಾ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ನನ್ನ ಈ ಹಿಂದಿನ ವಿಡಿಯೋಗಳಿಗೆ ತಾವು ಕಾಮೆಂಟ್ ಮಾಡಿದರೆ, ಹಾಗಾಗಿ ಸ್ಪಷ್ಟನೆ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿರ್ತಕ್ಕಂಥದ್ದು. ನಿಮ್ಮ ಪ್ರಶ್ನೆ ಏನಾಗಿತ್ತು ಬಹುತೇಕರದಂದರೆ 2026 ಅಕ್ಟೋಬರ್ 11ರಂದು ನಡೆಯುವಂಥ ಕೆಸೆಟ್ ಎಕ್ಸಾಮ್ ಫಸ್ಟ್ ನಡೆಯುತ್ತಾ ಅಥವಾ ಯೂನಿವರ್ಸಿಟಿಗಳಲ್ಲಿ ನೋಟಿಫಿಕೇಷನ್ ಮೊದಲಾಗುತ್ತಾ ಅನ್ನೋದ್ರ ಬಗ್ಗೆ. ಸೊ ಈ ಎಲ್ಲದರ ಬಗ್ಗೆನೂ ನಾವು ಮಾಹಿತಿಯನ್ನು ನೋಡ್ತೋಗೋಣ. ನೋಡಿ, ಡಿಗ್ರಿ ಕಾಲೇಜುಗಳಲ್ಲಿ ಅಂದ್ರೇನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳದಾವ. ಆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೋಟಿಫಿಕೇಷನ್ ಬಹುತೇಕ ಕೆಲವು ದಿನಗಳಲ್ಲಿ ಆಗಬಹುದು ಅಂತ. ಅಂದರೆ ಈಗ ನೋಡಿ, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ 56,000 ಹುದ್ದೆಗಳಿಗೆ, ಅಂದರೆ 56,000 ಪ್ಲಸ್ ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ ವಿವಿಧ ಇಲಾಖೆಗಳಿಗೆ ನಿರ್ದೇಶನ ನೀಡಿರ್ತಕ್ಕಂಥದ್ದು ತಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಏನು ಅಂತಂದರೆ, ಆ 56,000 ಹುದ್ದೆಗಳಲ್ಲಿ PU ಕಾಲೇಜು ಮತ್ತು ಡಿಗ್ರಿ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕರು ಇರ್ತಾವ ಅಂತ. ಅಂದರೆ PU ಕಾಲೇಜ್ ಅಂದ್ರೇನು, PU ಕಾಲೇಜ್ PU ಲೆಕ್ಚರರ್, ಮತ್ತು ಡಿಗ್ರಿ ಕಾಲೇಜಿಗೆ ಬಂದರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಇದೇ 56,000 ಹುದ್ದೆಗಳಲ್ಲಿ ಆಗುತ್ತಾ ಅನ್ನೋದ್ರ ಬಗ್ಗೆ. ಸೊ ಇದನ್ನೆಲ್ಲ ನೋಡೋದಾದರೆ PU ಕಾಲೇಜ್ನ ನೋಡಿ, PU ಕಾಲೇಜ್ ಏನು PU ಲೆಕ್ಚರರ್ ಇದೆ, ಆ PU ಲೆಕ್ಚರರ್ ನೋಟಿಫಿಕೇಷನ್ ಮಾಡಿರಿ ಅಂತೇಳಿ, ಅಂದರೆ 778 ಹುದ್ದೆಗಳಿಗೆ 2022ರಲ್ಲಿ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಅಂದಿನ ಶಿಕ್ಷಣ ಸಚಿವರಾಗಿದ್ದಂಥ BC ನಾಗೇಶ್ ಸರ್ ಹೇಳಿದರು. ಅಂದರೆ 778 ಹುದ್ದೆಗಳಿಗೆ ನಾವು PU ಲೆಕ್ಚರರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡ್ಕೊತೀವಿ ಅಂತ ಟ್ವೀಟ್ ಕೂಡ ಮಾಡಿದರು. ನೀವು ಯಾರೆಲ್ಲ ಟ್ವಿಟರನ್ನು ಬಳಸ್ತೀರಿ, ಬೇಕಾದರೆ BC ನಾಗೇಶ್ ಸರ್ದು ಟ್ವಿಟರ್ ಖಾತೆಯನ್ನು ಓಪನ್ ಮಾಡಿಕೊಂಡು 2022 ಅವ್ರ ಪೋಸ್ಟ್ಗಳನ್ನು ನೋಡ್ತಾ ಹೋದ್ರಿ ಅಂದರೆ ಅಲ್ಲಿ ಈ ಒಂದು ಮಾಹಿತಿ ಸಿಗುತ್ತೆ. ಅಂದರೆ ಆಗ GPS ಟೆಟ್ 2022 ನೇಮಕಾತಿ ನಡೀತಿತ್ತಲ್ವ, ಅದರ ಅಪ್ಡೇಟನ್ನು ಅವರು ಪ್ರತಿ ಬಾರಿ ಅಪ್ಡೇಟನ್ನು ಕೊಡ್ತಾಯಿದ್ರು. ಅಂದರೆ ಎಕ್ಸಾಮ್ ಡೇಟ್ ಆಗಿರ್ಬೋದು, ಮತ್ತು ಒಂದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತಕ್ಕಂಥ ದಿನ ಆಗಿರ್ಬೋದು, ಆನಂತರ 1:2 ಬಿಡೋಂಥ ದಿನ ಆಗಿರ್ಬೋದು, 1:1 ಬಿಡೋಂಥ ದಿನ ಆಗಿರ್ಬೋದು, ಅವೆಲ್ಲನೂ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಆಗಾಗ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ನೀಡ್ತಾ ಬಂದಿದ್ದರು. ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಕೊಂಡು 778 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಟ್ವೀಟ್ ಕೂಡ ಮಾಡಿದರು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 2022ರಲ್ಲಿ PU ಲೆಕ್ಚರರ್ ಮಾಡ್ತೀನಿ ಅಂತ ಹೇಳಿದವರು ಅನೇಕ ಕಾರಣಗಳಿಂದಾಗಿ ಸರ್ಕಾರ ಬದಲಾಗಿ, ಆ ಸರ್ಕಾರ ಇದ್ದಾಗ ಕೂಡ ನೇಮಕಾತಿ ಆಗಿರಲಿಲ್ಲ. ನೆಕ್ಸ್ಟ್ ಹೊಸ ಸರ್ಕಾರ ಬಂತು, ಅಂದರೆ ಒಳ ಮೀಸಲಾತಿ, ಅವೆಲ್ಲ ಕಾರಣಗಳು ಬಂದವು. ಬೇಕು ಅಂತ ಏನು ಮಾಡಿರೋದಲ್ಲ, ಒಳ ಮೀಸಲಾತಿ ಆಗಿರ್ಬೋದು, ಮತ್ತು 56% ಆಗಿರೋದಕ್ಕೆ ಕಾರಣಕ್ಕೋಸ್ಕರನೂ ಆಗಿರ್ಬೋದು, ಅವೆಲ್ಲವೂ ಕೂಡ ಸ್ವಲ್ಪ ಡಿಲೇ ಆಗೋದಕ್ಕೆ ಕಾರಣ ಆಯಿತು. ಸೊ ಏನೇ ಇರಲಿ, ಒಳ್ಳೆಯದಾಗುತ್ತೆ. ಆದಷ್ಟು ಬೇಗನೆ ನೋಟಿಫಿಕೇಷನ್ಗಳು ಕೂಡ ಆಗ್ತವೆ, ನಿಮ್ಮ ವನವಾಸ ಅಂತ್ಯ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈಗೇನು ಅಂತಂದರೆ, 2022ರಲ್ಲಿ ಆಗಬೇಕಾಗಿದ್ದು ಆಗಿಲ್ಲ ಅಂದರೆ ಹಳೆಯ ಅಭ್ಯರ್ಥಿಗಳಿಗೆ ಸ್ವಲ್ಪ ಬೇಜಾರು ಅನ್ನಿಸ್ಬೋದು. ಯಾಕಂದರೆ ಎಷ್ಟೋ ಜನ ಓದೋದನ್ನು ಬಿಟ್ಟು ಹೋಗಿರ್ತಾರೆ. ಇನ್ನು ಕೆಲವರು ಈ ಫೀಲ್ಡ್ಗೆ ಹೊಸಬ್ರು ಬಂದಿರ್ತಾರೆ. ಹೊಸಬ್ರು ಬಂದಂಥವ್ರಿಗೆ ಖುಷಿ ಇರುತ್ತೆ, ಹಳಬರು ಕೂಡ ದುಃಖ ಪಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಸಬ್ಜೆಕ್ಟ್ ಇಡ್ತಾ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಓದಿ. ಬಹುತೇಕ 778 ಹುದ್ದೆಗಳು ಇದ್ದಿದ್ದು 800 ಪ್ಲಸ್ ಆದವು. ಆ ನಂತರ ಯಾವ ಕಾರಣ ಅವನ್ನ ಏನೋ ಹುದ್ದೆಗಳನ್ನು ಹೆಚ್ಚು ಮಾಡಿದ್ರೇನೋ ಆ ಕಾರಣದಿಂದಾಗಿ PU ಕಾಲೇಜ್ ಕೂಡ 800 ಪ್ಲಸ್ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ. ಹಾಗೆ ಡಿಗ್ರಿ ಕಾಲೇಜುಗಳಲ್ಲಿ ಕೂಡ 826 ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಲಾಗುತ್ತೆ. ಅಂದರೆ ಈಗ ಹಣಕಾಸು ಸಚಿವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಈ ಹಿಂದಿನ ಬಜೆಟ್ ಅಂದರೆ 2025-26 ಬಜೆಟ್ನಲ್ಲಿ ಒಟ್ಟಾರೆ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಅದು ಅನೌನ್ಸ್ ಆಗಿ ಈಗ ಅದು ಆರ್ಥಿಕ ಇಲಾಖೆ ಅನುಮೋದನೆ ಪಡ್ಕೊಂಡು ಈಗ ಒಂದು ಫೈನಲ್ ಹಂತಕ್ಕೆ ಬಂದಿರೋದು. ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಬಹುತೇಕ ನೋಟಿಫಿಕೇಷನ್ ಆಗ್ತವೆ, ಅದೇನೋ ಡಿಲೇ ಆಗಲಿಕ್ಕಿಲ್ಲ. ಈಗ ಉಳಿದಿರ್ತಕ್ಕಂಥ ವಿಚಾರ ಏನಂದರೆ, ಇತ್ತೀಚೆಗೆ ಈಗ ನಮಗೆ ಯೂನಿವರ್ಸಿಟಿಯಲ್ಲಿ 1,000 ಬೋಧಕ ಹುದ್ದೆಗಳಿಗೆ, ಅಂದರೆ ಸಾರ್ವಜನಿಕ ಏನು ಯೂನಿವರ್ಸಿಟಿಗಳಿದ್ದಾವೆ, ಆ ಒಂದು ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ 1,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ 1,000 ಬೋಧಕ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಅವೇನು ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ ಅಥವಾ ಪ್ರೊಫೆಸರ್ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅಂದರೆ ನೇಮಕಾತಿ ಮಾಡ್ಕೊಳ್ತೀವಿ ಅಂದರೆ ಬಹುತೇಕ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, PU ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಸದ್ಯದಲ್ಲೇ ನೋಟಿಫಿಕೇಷನ್ ಆಗ್ತವೆ. ಆದರೆ ಯೂನಿವರ್ಸಿಟಿ ಏನಿದೆ ಇದು 1,000 ಹುದ್ದೆಗಳಿಗೆ ಈಗ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಸರ್ಕಾರದ ವತಿಯಿಂದ ಮಾಹಿತಿ ಬಂದಿರತಕ್ಕಂಥದ್ದು. ಆ ಕಾರಣದಿಂದಾಗಿ 1,000 ಹುದ್ದೆಗಳನ್ನು
ಏನು ಮಾಡಬೇಕಾಗುತ್ತೆ, ವರ್ಗೀಕರಣ ಮಾಡಿಕೊಂಡು ಹಲವಾರು ವಿಶ್ವವಿದ್ಯಾಲಯಗಳಿಗೆ ಅದನ್ನು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡಿ ಆ ನಂತರ ಆ 1000 ನೋಡಿ ಫಸ್ಟ್ ಏನಾಗುತ್ತೆ, ಹಣಕಾಸು ಇಲಾಖೆ ಅನುಮತಿಯನ್ನು ಪಡ್ಕೋಬೇಕು 1000 ಹುದ್ದೆಗಳಿಗೆ. ಆನಂತರ ಅವನ್ನ ವಿಶ್ವವಿದ್ಯಾಲಯ ಅನುಸಾರವಾಗಿ ಹಂಚಿಕೆ ಮಾಡಬೇಕಾಗುತ್ತೆ. ಆನಂತರ ವಿಶ್ವವಿದ್ಯಾಲಯಗಳಲ್ಲಿ ಅವನ್ನ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿಕೊಂಡು ಈ ಒಂದು ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸಬೇಕಾಗಿರೋದು. ಅಂದರೆ KA ನಡೆಸುತ್ತಾ ಅಥವಾ ಯೂನಿವರ್ಸಿಟಿಯವರೇ ನಡೆಸ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ಕ್ಲಾರಿಟಿ ಸಿಗಬೇಕಾಗಿದೆ. ಸೊ ಇದೆಲ್ಲವೂ ಪ್ರೊಸೆಸ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಈ ಒಂದು KCET ಎಕ್ಸಾಮ್ ಸಮೀಪ ಬಂದಿರುತ್ತೆ. ಅಂದರೆ 2026 KCET ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ನೆನ್ಪಿಟ್ಕೊಳ್ಳಿ, ಡಿಗ್ರಿ ಕಾಲೇಜ್ ಅಂತೂ ಆದಷ್ಟು ಬೇಗನೆ ನೋಟಿಫಿಕೇಶನ್ ಆಗ್ಬೋದು. ಸ್ವಲ್ಪ ಯೂನಿವರ್ಸಿಟಿದು ಏನಿದೆಯಲ್ಲ ಸ್ವಲ್ಪ ಡಿಲೇ ಆಗ್ಬೋದು. ನೋಡಿ ಹೋದ ವರ್ಷ ಬಜೆಟ್ನಲ್ಲಿ ಅಲ್ವಾ, ಈಗ ಡಿಗ್ರಿ ಕಾಲೇಜ್ನಲ್ಲಿ ಏನು 826 ಹುದ್ದೆಗಳಿದೆ, ಇದೇನು ನಿನ್ನೆ ಮೊನ್ನೆ ಹೇಳಿರ್ತಕ್ಕಂಥದ್ದಲ್ಲ. ಹೋದ ವರ್ಷದ ಬಜೆಟ್ನಲ್ಲಿ ಹೇಳಿದ್ರು 2000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ. ಒಂದು ವರ್ಷನೇ ಹೋಗ್ಬಿಡ್ತು. ಅಂದರೆ ಇದು ಕೂಡ 1 ವರ್ಷ ಹೋಗುತ್ತೆ 2 ವರ್ಷ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಯೂನಿವರ್ಸಿಟಿಗಳಲ್ಲಿ ಆ ಒಂದು ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮತಿ ತೊಗೊಂಡು ಅಂದರೆ ಯೂನಿವರ್ಸಿಟಿ ವೈಸ್ ಅವನ್ನೆಲ್ಲ ಹುದ್ದೆಗಳನ್ನು ಹಂಚಿಕೆ ಮಾಡಿಕೊಂಡು ಆನಂತರ ರೋಸ್ಟರ್ ಪ್ರಕಾರ ಯೂನಿವರ್ಸಿಟಿಗಳು ಎಕ್ಸಾಮ್ ನಡೆಸ್ತಾವ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮ್ ನಡೆಸ್ತಾರ ಮತ್ತು ಅದನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಮಾಡುವಂಥದ್ದು. ಯಾಕೆಂದರೆ ಉದಾಹರಣೆಗೆ ನೋಡಿ, ಮೈಸೂರು ಯೂನಿವರ್ಸಿಟಿ ಇದೆ, ಧಾರವಾಡ ಯೂನಿವರ್ಸಿಟಿ ಇದೆ, ಬೆಳಗಾವಿ ಯೂನಿವರ್ಸಿಟಿ ಇದೆ. ಅಲ್ಲಿ ಒಬ್ಬ ಹಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂತಂದರೆ, ಒಂದು ಉದಾಹರಣೆಗೆ ಹಿಸ್ಟ್ರಿ ಸಬ್ಜೆಕ್ಟ್ಗೆ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಅಂತಂತಂದರೆ ಮೆರಿಟ್ ಲಿಸ್ಟನ್ನು ಹೇಗೆ ಮಾಡ್ತಾರೆ ಅಂದರೆ ಅದನ್ನೇನು ಆಯಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಎಕ್ಸಾಮ್ ಇರುತ್ತೋ ಅಥವಾ ಯೂನಿವರ್ಸಿಟಿ ವೈಸ್ ಅಂದರೆ ಟೋಟಲಾಗಿ 1000 ಹುದ್ದೆಗಳನ್ನು ಕರೆದು ರ್ಯಾಂಕ್ ವೈಸ್ ಅವರು ಪ್ರಿಫರೆನ್ಸ್ ಕೇಳ್ಕೊಂಡು, ಅಂದರೆ ಈಗ ನೋಡಿ ಉದಾಹರಣೆಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಯಾವ ಯೂನಿವರ್ಸಿಟಿ ಕೊಡೋದಕ್ಕೆ ಇಷ್ಟಪಡ್ತೀರಿ. ನಾವು ಬಾಗಲಕೋಟೆ ಯೂನಿವರ್ಸಿಟಿ, ಬೆಳಗಾವಿ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಈ ರೀತಿ ನಾವು ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಕೊಂತ ಹೋದಂಗಲ್ಲ, ನಮ್ಮ ಒಂದು ರ್ಯಾಂಕ್ ವೈಸ್ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಮಾಡ್ತಾರೋ, ಅಂದರೆ ಈ ರೀತಿ ಮಾಡ್ತಾರೋ ಅಥವಾ ಯೂನಿವರ್ಸಿಟಿ ವೈಸ್ ಮಾಡ್ತಾರೋ ಅದನ್ನು ಆ ಯೂನಿವರ್ಸಿಟಿ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಶೀಘ್ರದಲ್ಲಿ ಮಾಹಿತಿಗಳು ಸಿಗ್ತವೆ, ಅಧಿಕೃತವಾದಂಥ ಮಾಹಿತಿಗಳು ಸಿಗ್ತವೆ. ಬಹುಶಃ ಈ ರೀತಿ ಆದರೆ ಒಳ್ಳೇದು ಅನಿಸುತ್ತಲ್ವ. ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮನ್ನು ನಡೆಸಿ ನಮಗೆ ಪ್ರಿಫರೆನ್ಸ್ ಕೊಟ್ಬಿಡ್ಬೇಕು. ಅಂದರೆ ನಮ್ಗೆ ಸಮೀಪ ಇರ್ತಕ್ಕಂಥ ಯೂನಿವರ್ಸಿಟಿಗಳನ್ನು ನಾವು ಹಾಕ್ಕೊಂತೀವಿ. ಈಗ ನೋಡಿ ಡೈರೆಕ್ಟ್ ನಮಗೆಲ್ಲ ಎಕ್ಸಾಮ್ ನಡೆಸಿ ನಾವು ಅಪಾಯಿಂಟ್ ಆದ್ವಿ ಅಂತಂದರೆ ನಮ್ಗೆ ದಿಢೀರಂತ ಬೆಂಗಳೂರು ಯೂನಿವರ್ಸಿಟಿ ಕೊಟ್ಟರೆ ಸ್ವಲ್ಪ ತೊಂದರೆ ಆಗುತ್ತಲ್ವ. ನಮಗೆ ಪ್ರಿಫರೆನ್ಸ್ ಕೊಟ್ಬಿಟ್ರೆ ನಾವು ಸಮೀಪ ಇರ್ತಕ್ಕಂಥ ಯೂನಿವರ್ಸಿಟಿಗಳನ್ನು ಆಯ್ಕೆ ಮಾಡಿಕೊಂಡು ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡು ಥರ್ಡ್ ಅಂತ ಕೊಡ್ತೀವಿ. ನಮ್ಮ ರ್ಯಾಂಕ್ ವೈಸ್ ಏನು ಮಾಡಬೇಕು ಆಯಾ ಹುದ್ದೆಗಳಿಗೆ ಕನ್ಸಿಡರ್ ಮಾಡ್ತಾ ಹೋದ್ರು ಅಂತಂದರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಏನೇ ಇರಲಿ, ಯಾಕಂದರೆ ಯೂನಿವರ್ಸಿಟಿ ಕೂಡ ಒಂದು ಸ್ವಾಯತ್ತ ಸಂಸ್ಥೆ. ಆ ಕಾರಣದಿಂದಾಗಿ ಏನು ಯೂನಿವರ್ಸಿಟಿಯವರೇ ಎಕ್ಸಾಮನ್ನು ಮಾಡ್ತೀವಿ ಅಂತಲೂ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಬೇಡ, ಯಾಕಂದರೆ ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. ಆಗಲಿ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಅಂತಿಮವಾಗಿ ತೀರ್ಮಾನಗಳನ್ನು ತೊಗೊಂಡ್ಬಿಟ್ರೆ ಅಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಬಹುತೇಕ ಯಾರೆಲ್ಲ MA ಕಂಪ್ಲೀಟ್ ಆಗಿಲ್ವೋ, ಅಂದರೆ MA 4th ಸೆಮ್ ಇರ್ತೀರಿ, ಇನ್ನು MA ಕಂಪ್ಲೀಟ್ ಆಗಿರುತ್ತೆ ಅಂಥವ್ರದ್ದು KCET ಆಗಿರಲ್ಲ, ನೀವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಡಿಗ್ರಿ ಕಾಲೇಜ್ದು ಅವಕಾಶ ಸಿಗೋಂಥ ಚಾನ್ಸಸ್ ಇದೆ. ಆದಾಗ್ಯೂ ಕೂಡ ಮಿಸ್ ಆದರೆ ಇಲ್ಲಿ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಈ ನೋಟಿಫಿಕೇಷನ್ ಆಗೋಷ್ಟರಲ್ಲಿ ನಿಮ್ಮ KCET ನಿಜವಾಗ್ಲೂ ಕಂಪ್ಲೀಟ್ ಆಗೇ, ಅಂದರೆ KCET ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ಈ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನಿಮಗೆ ನಿಜವಾಗ್ಲೂ ಅವಕಾಶ ಸಿಗುತ್ತೆ. ಅಂದರೆ 2 ಅವಕಾಶಗಳಿದ್ದಾವೆ. ಒಂದು ವೇಳೆ ಅಚಾನಕ್ಕಾಗಿ ಅದಕ್ಕಿಂತ ಮುಂಚೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೇಮಕಾತಿ ನಡೆದು ಬಿಟ್ಟರೆ ನೀವು ಗಾಬರಿ ಪಟ್ಕೊಳಕ್ಕೆ ಹೋಗ್ಬೇಡಿ. ಯಾರೆಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೋ ಅವರೆಲ್ಲರೂ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಾತಿ ಹೊಂದ್ಬಿಡ್ತಾರೆ. ಉಳಿದಂಥವ್ರೆ ನೀವು ಆಗೇನಾಗುತ್ತೆ, ಈ ಒಂದು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸಿದಾಗ ಆಲ್ರೆಡಿ ಯಾರೆಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೋ ಅವರೆಲ್ಲ ಮುಂದೆ ಹೋಗಿರ್ತಾರೆ. ಉಳಿದಂಥವ್ರು ಈ ಒಂದು ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆದಾಗ ಅಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋಬೇಕು ಅನ್ನೋದು 5-6 ವರ್ಷದಿಂದ ಹಾಗೆ ತೀರ್ಮಾನ ಆಗ್ತಾನೆ ಬರ್ತಾಯಿದ್ವು. ಬಟ್ ಅವು ನೋಟಿಫಿಕೇಷನ್ ಮಾಡಿರಲಿಲ್ಲ. ಬಟ್ ಇವಾಗ 1000 ಹುದ್ದೆಗಳಿಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಎಲ್ಲ ಕಾರಣಗಳಿಂದಾಗಿ ಇದೊಂದು ತಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 4th ಸೆಮ್ಮು 3rd ಸೆಮ್ಮು ಇರೋಂಥವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ PG ಕಂಪ್ಲೀಟ್ ಆಗೇ ಆಗುತ್ತೆ. ಹಾಗೂ MA ಮುಗಿಸ್ಕೊಂಡಿದ್ರಿ KCET ಆಗಿಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಜೂನ್ ಜುಲೈನಲ್ಲಿ ಒಂದು ನೆಟ್ ಎಕ್ಸಾಮ್ ನಡೆಯುತ್ತೆ, ಹಾಗೆ ಅಕ್ಟೋಬರ್ನಲ್ಲಿ ಒಂದು KCET ಎಕ್ಸಾಮ್ ನಡೆಯುತ್ತೆ. ಒಟ್ಟಾರೆ 2 ಎಕ್ಸಾಮ್ಗಳು ನಿಮಗೆ ಅವಕಾಶ ಇದೆ. 2 ಎಕ್ಸಾಮ್ನ ಬರೀರಿ. ಯಾವುದಾದ್ರೂ ಒಂದು ನೆಟ್ ಅಥವಾ KCET ಕ್ಲಿಯರ್ ಆಯಿತು ಅಂದರೆ ನಿಮಗೆ 100% ಅವಕಾಶ ಸಿಗುತ್ತೆ. ಎಲ್ಲಿ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೂ 100ಕ್ಕೆ 100 ಸಿಗುತ್ತೆ. ಡಿಗ್ರಿ ಕಾಲೇಜ್ದು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕರೆ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಆದಾಗ್ಯೂ ಕೂಡ ನಾನು ಏನಾದರೂ ವಿಷಯವನ್ನು ಹೇಳುವಂಥದ್ದನ್ನು ಮರ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಅಂತೂ ಓಪನ್ ಇದ್ದೇ ಇರುತ್ತೆ. ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನೇ ಇರಲಿ, ನಾನು ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತಂದರೆ, ನೀವು ಅಂದರೆ ಇಂತಿಷ್ಟು ಸಮಯ ನಿಮಗೆ ಸಿಗಬಹುದು ಓದೋದಕ್ಕೆ,
ಆ ಸಮಯದಲ್ಲಿ ನಿಮ್ಮ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ನನ್ನ ಒಂದು ಅನುಭವದ ಆಧಾರದ ಮೇಲೆ ಅಂದರೆ ಏನೆಲ್ಲ ನೇಮಕಾತಿ ಈ ರೀತಿ ಆಗ್ಬೋದು ಅಂಥೇಳಿ ನನ್ನ ಒಂದು ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಸೊ ಇಲ್ಲಿ ಯಾರಿಗೂ ಹರ್ಟ್ ಮಾಡುವಂಥದ್ದಾಗಲಿ ಅಥವಾ ಎಕ್ಸಾಮ್ ಮುಂದಕ್ಕೆ ಹೋಗಲಿ ಅನ್ನೋಂಥದ್ದಾಗಲಿ ಅಥವಾ ಎಕ್ಸಾಮ್ ನೋಟಿಫಿಕೇಷನ್ ಇವತ್ತೇ ಆಗಲಿ ಅನ್ನೋಂಥದ್ದಾಗಲಿ ನನ್ನ ಉದ್ದೇಶ ಅಲ್ಲ. ಈ ರೀತಿ ಆಗ್ಬೋದು, ನೀವು ರೆಡಿ ಇರ್ರಿ ಅನ್ನುವಂಥ ನಿಮಗೆ ಪಾಸಿಟಿವ್ ಮೆಸೇಜ್ ಕೊಡೋಣ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಿರ್ತೀನಿ. ಅದನ್ನು ಆ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಂಡು ನೀವು ಓದ್ತಾ ಹೋಗಿ. ಮತ್ತೇನಾದರೂ ನಿಮಗೆ ವಿಷಯ ಸಿಕ್ಕರೆ ಖಂಡಿತವಾಗಲೂ ನಿಮಗೆ ವಿಡಿಯೋದ ಮೂಲಕ ನಾನು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಜೊತೆಗೆ ಯಾವ ರೀತಿ ಓದಬೇಕು, GK ಪೇಪರ್ಗೆ ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಯಾಕಂದರೆ 2021 ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಅಂದರೆ 2022ರಲ್ಲಿ ಎಕ್ಸಾಮ್ ನಡೀತದೆ. 2022ರ GK ಪೇಪರ್ನ ಅನಲೈಸ್ ಮಾಡ್ತೀನಿ ಸಂಪೂರ್ಣವಾಗಿ. ಜಸ್ಟ್ ಕ್ವಶನ್ ಆನ್ಸರ್ ಹೇಳ್ತಾ ಹೋಗಲ್ಲ, ಆ ಕ್ವಶನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ವಿವರಣೆಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡ್ತೀನಿ. ಅಂದರೆ ಆ ಒಂದು GK ಪೇಪರ್ನ ಕಂಪ್ಲೀಟ್ ಅನಲೈಸ್ ಮಾಡೋಣ. ಅಂದರೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ನೀವು ಯಾವ ರೀತಿ ಓದ್ಕೋಬೇಕು ಅನ್ನೋದ್ರ ಕುರಿತು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕಾರಣದಿಂದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಲೂ ಈ ಒಂದು 2022ರ ಅಸಿಸ್ಟೆಂಟ್ ಪ್ರೊಫೆಸರ್ GK ಪತ್ರಿಕೆ ಬಗ್ಗೆ ನಾನು ಫಸ್ಟ್ ವಿಡಿಯೋ ಮಾಡ್ತೀನಿ. ಆನಂತರ ಏನು ಮಾಡ್ತೀನಿ ಅಂದರೆ ಎಲ್ಲ ನಿಮ್ಮ ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಏನು ನಿಮ್ಮ ಸಬ್ಜೆಕ್ಟ್ಗಳಿದ್ದಾವೆ ಪ್ರತ್ಯೇಕವಾಗಿ ಆ ಸಿಲೆಬಸ್ ಇಂಗ್ಲೀಷ್ನಲ್ಲಿದೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀನಿ. ಮತ್ತು ಅದನ್ನು PDF ಕೂಡ ಹಾಕಿರ್ತೀನಿ, ನಿಮಗೆ ಅನುಕೂಲ ಆಗಲಿ. ಯಾಕಂದರೆ ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು ನೋಡಿ, ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ಸಿಲೆಬಸ್ ಇದೆ, ಕನ್ನಡದಲ್ಲಿ ಕೆಲವ್ರಿಗೆ ಅರ್ಥ ಆಗಲಿಕ್ಕಿಲ್ಲ. ಅಂದರೆ ಅದು ಅರ್ಥ ಆಗಲ್ಲ ಅಂದರೆ ತಪ್ಪಲ್ಲ, ಯಾಕಂದರೆ ಕನ್ನಡ ಮೀಡಿಯಮ್ ಓದ್ಕೊಂಡಿರ್ತೀವಿ, ನಮಗೆ ದಿಢೀರಂತ ಇಂಗ್ಲೀಷ್ ಅರ್ಥ ಆಗಲ್ಲ. ಆ ಕಾರಣದಿಂದಾಗಿ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸಿಲೆಬಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ವಿಡಿಯೋ ಮಾಡ್ತೀನಿ. ಜೊತೆಗೆ ನನ್ನ ಟೆಲಿಗ್ರಾಮ್ಗೆ ಒಂದು PDF ಶೇರ್ ಮಾಡಿರ್ತೀನಿ. ಅಂದರೆ ನಿಮ್ಮ ಸಿಲೆಬಸ್ ಇಂಗ್ಲೀಷ್ನಾಗಿರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಶೇರ್ ಮಾಡ್ಕೊಂಡಿರ್ತೀನಿ ಟೆಲಿಗ್ರಾಮ್ಗೆ. ನೀವು ನನ್ನ ಟೆಲಿಗ್ರಾಮನ್ನು ಜಾಯ್ನ್ ಆಗಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ ಅನೇಕ ಮಾಹಿತಿಯನ್ನು ನಾವೆಲ್ಲರೂ ನೋಡ್ತಾ ಹೋಗೋಣ. ಒಬ್ರಿಗೊಬ್ಬರು ಸಹಕಾರ ಸಹಬಾಳ್ವೆಯಿಂದ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಅಂದರೆ ಪ್ರತಿಯೊಂದನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಕೊಂಡು ಮತ್ತು ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, KSET ಆಗಿರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಸೂಕ್ತವಾದಂಥ ಮಾಹಿತಿಯನ್ನು ನಿಮಗೆ ಒದಗಿಸ್ತೀನಿ. ಜೊತೆಗೆ ನನ್ನ ಕಡೆಯಿಂದ ಸಿಗ್ಬೋದಾದಂಥ ಎಲ್ಲ ನೋಟ್ಸ್ಗಳನ್ನು ಕೂಡ ಟೆಲಿಗ್ರಾಮ್ನಲ್ಲಿ ಫ್ರೀಯಾಗಿ ಹಾಕಿರ್ತೀನಿ. ಉಚಿತವಾಗಿ ಸಿಗ್ತಕ್ಕಂಥ ಎಲ್ಲ ನೋಟ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ನೀವು ಚೆನ್ನಾಗಿ ನಿಮ್ಮ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತು ನಿಮ್ಮ ಅಭಿಪ್ರಾಯ ಏನೇ ಇರಲಿ, ಅಂದರೆ ನೆಗೆಟಿವ್ ಆಗಿ ಹಾಕ್ತಿರ್ತೀರಲ್ಲ, ನೆಗೆಟಿವ್ ಆಗಿ ಹಾಕಿ ಅಂತ ತೊಂದರೆ ಇಲ್ಲ. ಅಂದರೆ ಪಾಸಿಟಿವ್ ಆಗಿ ಕಾಮೆಂಟ್ ಹಾಕಿ ಅಂತಲೂ ಹೇಳಲ್ಲ, ನೆಗೆಟಿವ್ ಆಗಿ ಕಾಮೆಂಟ್ ಬಂದ್ರೂ ಕೂಡ ನಾನು ಅದನ್ನು ಸ್ವೀಕರಿಸ್ತೀನಿ. ಆದರೆ ಮತ್ತು ನೋಡಿ, ಓಕೆ, ಇದಿಷ್ಟು ಮಾಹಿತಿ ಇತ್ತು. ಸುಮ್ಮನೆ ಮಾತಾಡ್ತಾ ಕುಂತ್ರೆ ಇನ್ನು ತಾಸುಗಟ್ಟಲೆ ಆಗುತ್ತೆ. ಮತ್ತು ಹೆಚ್ಚಿನದಾಗಿ ಏನು ಚರ್ಚೆ ಮಾಡುವಂಥದ್ದು ಬೇಡ. ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು.